ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಮಾರ್ಚ್ 11ರಂದು ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಸಮಾವೇಶ ನಡೆಯಲಿದೆ ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಪಟ್ಟಣದ ಶ್ರೀ ಸಂಗಮೇಶ್ವರ ಸಭಾಭವನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ನಡೆಯಲಿದೆ. ಈ ಸಮಾವೇಶದಲ್ಲಿ ಪಕ್ಷದ ಮುಂಚೂಣಿ ನಾಯಕರು, ಜಿಲ್ಲಾಧ್ಯಕ್ಷರಾದ ರಾಜು ಆಲ್ಗೂರವರು ಭಾಗವಹಿಸಲಿದ್ದಾರೆ. ಈ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ತಿಳಿಸಿದರು. ಈ ಸಮಯದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಿಬೂಬ್ ಚೋರಗಸ್ತಿ, ಪುರಸಭೆ ಸದಸ್ಯರಾದ ಅಕ್ಕ ಮಹಾದೇವಿ ಕಟ್ಟಿಮನಿ, ಪ್ರಭುಗೌಡ ಮದರ್ಕಲ್, ವಿಜಯ್ ಸಿಂಗ್ ಹಜೇರಿ, ಸಿದ್ದನಗೌಡ ಪಾಟೀಲ ನಾವದಗಿ, ಸಿಬಿ ಅಸ್ಕಿ, ನೀಲಮ್ಮ ಪಾಟೀಲ, ಇಬ್ರಾಹಿಂ ಮನ್ಸೂರ ಮತ್ತಿತರರು ಹಾಜರಿದ್ದರು. ವಿಶೇಷವಾಗಿ ನಾಳೆ ದಿವಸ ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ನನಗೆ ಗೊತ್ತಾಗಿರಲಿಲ್ಲ ಇದು ಅಮಾವಾಸ್ಯೆ ಅಂತೇಳಿ. ನಮ್ಮ ಯಾರು ಕಾರ್ಯಕರ್ತರು ಇದನ್ನು ಡೇಟ್ ಫಿಕ್ಸ್ ಮಾಡುವಾಗ ಗೊತ್ತಿರಲಿಲ್ಲ. ಆಮೇಲೆ ಇದು ಆದಿತ್ಯವಾರ ಅಮಾವಾಸ್ಯೆ ಇರೋದ್ರಿಂದ ಬಹಳಷ್ಟು ಜನರು ಏನಪ್ಪಾ ಅಂದ್ರೆ ದೇವ್ರ ಗುಡಿಗೆ ಹೋಗೋದು, ನದಿ ಸ್ನಾನಕ್ಕೆ ಹೋಗೋದು ಮತ್ತು ತಮ್ಮ ಮನೆಯಲ್ಲಿ ಹಬ್ಬದ ಆಚರಣೆಯನ್ನು ಮಾಡೋದು. ಅಮಾವಾಸ್ಯೆ ಅಂದ್ರೆ ಏನೋ ಒಂದು ಮನೆ ಬಿಟ್ಟು ಹೊರಗೆ ಬರೋದು ಕಡಿಮೆ. ಈ ರೀತಿಯಾಗಿ ಇರೋದ್ರಿಂದ ನಾವು ಅದಕ್ಕೆ ನಾಡಿದ ಮಾಡ್ತಾ ಇದ್ವಿ. ನಾಳೆ ಬದಲಿ ನಾಡಿದ್ದು ಸೋಮವಾರ ದಿವಸ ಮಧ್ಯಾಹ್ನ ಅದೇ ಸಮಯ 2 ಗಂಟೆಗೆ ಅದೇ ಸಮಯ ಅದೇ ಕಲ್ಯಾಣ ಮಂಟಪ, ಸಂಗಮೇಶ್ವರ ಕಲ್ಯಾಣ ಮಂಟಪ, ಸುಮಾರು ಒಂದು 2,500ರಿಂದ 3,000 ಜನ ಸೇರಿಸಿ ಕಾರ್ಯಕ್ರಮ ಮಾಡೋಣ ಅಂತ ತೀರ್ಮಾನ ಆಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧರ್ಮಯುದ್ಧ ನ್ಯೂಸ್ ಕನ್ನಡ, ನಿಮ್ಮ ನಂಬಿಕೆಯ ಮಾಧ್ಯಮ.